ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನೋಡೋಣ ಲಾಸ್ಟ್ ಟೈಮ್ ನಿಫ್ಟಿಯ ಕಂಡೀಷನ್ ಹೇಗಿತ್ತು ಅಂತ. ಯಾಕಂದರೆ ಲಾಸ್ಟ್ ಟೈಮ್ ನಿಫ್ಟಿ ಕೂಡ ಡೌನ್ ಟ್ರೆಂಡಲ್ಲೇ ಇತ್ತು. ಸೊ ಇವತ್ತು ನಿನ್ನೆ ಮೊನ್ನೆಯಿಂದ 2-3 ದಿನದಿಂದ ಆಲ್ಮೋಸ್ಟ್ ನೆಗೆಟಿವಲ್ಲೇ ಇದೆ ನಿಫ್ಟಿ. ಸೊ ಈಗ ನೋಡ್ಬೋದು, ಇಲ್ಲಿ ನಾನು ಲೆವೆಲ್ ಹಾಕಿಟ್ಟಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ನಿಫ್ಟಿ ಇಲ್ಲಿ ನೋಡಿ, ಒಂದು ನಿಮಿಷ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಎಸ್, ನಿಫ್ಟಿದು ಡೈಲಿ ಫ್ರೇಮ್ ಚಾರ್ಟ್ ಹಾಕಿ ನೋಡೋಣ. ಎಸ್, ಇದರಲ್ಲಿ ನೋಡುವಾಗ ಸೊ ನೋಡಿ, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಆಲ್ರೆಡಿ, ನಿಫ್ಟಿ ಸಪೋರ್ಟ್ ಲೆವೆಲ್ ಬಂದು 23,800 ಅಂತ ಹೇಳಿದ್ದೆ. ಆ್ಯಂಡ್ ರೆಸಿಡೆಂಟ್ ಲೆವೆಲ್ 24,470 ಆಲ್ಮೋಸ್ಟ್. ಸೊ ಅದಕ್ಕೆ ಕೆಳಗಡೆ ಬರಲಿಲ್ಲ. ಇದು ನೋಡಿದ್ರೆ ಲೋ ನೋಡ್ಬೋದು. ಇದು 24,100 ಲೆವೆಲಲ್ಲಿ ಮಾಡಿದೆ. ಆ್ಯಂಡ್ ಇದು ಹೈ ಬಂದು 24,190, ಆಲ್ಮೋಸ್ಟ್ 200 ಪಾಯಿಂಟ್ಸ್, 100-200 ಪಾಯಿಂಟ್ ಆ ರೇಂಜಲ್ಲಿ ಓಡ್ತಾಯಿತ್ತು. ಸೊ ಇದು ಈ ಸಪೋರ್ಟ್ ಲೆವೆಲ್ ಯಾವುದಿದೆ 23,800 ಬ್ರೇಕ್ ಆಗಿದ್ದರೆ ಇನ್ನೂ ಕೆಳಗಡೆ ಹೋಗುತ್ತೆ. ಬಟ್ ಇನ್ನೂ ಆ ಲೆವೆಲ್ವರೆಗೂ ಬಂದಿಲ್ಲ. ಆಲ್ಮೋಸ್ಟ್ ಮಾರ್ಕೆಟ್ ಈ ರೇಂಜಲ್ಲೇ ಕನ್ಸಲ್ಟೇಟ್ ಮಾಡ್ತಾಯಿದ್ದೆ. ಸೊ ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ಶುಕ್ರವಾರ. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ ನೋಡಿ. ಬ್ಯಾಂಕ್ ನಿಫ್ಟಿದು ಇದು ಸಪೋರ್ಟ್ ಲೆವೆಲ್ ಬಂದು ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, 49,600 ಸಪೋರ್ಟ್ ಲೆವೆಲ್ ಇತ್ತು. ಆ ಲೆವೆಲ್ಗೆ ಬಂದಿಲ್ಲ ಅದು. 49,600 ಆಲ್ಮೋಸ್ಟ್ ಇದು ಲೋ ನೋಡ್ಬೋದು ಎಷ್ಟು ಬಂದಿತ್ತು ಅಂದರೆ. ಸೊ 49,650 ಬಂದಿತ್ತು. ಆದರೆ ಸಪೋರ್ಟ್ ಲೆವೆಲ್ ನಾವು ನೋಡಬೇಕಂದ್ರೆ 49,600 ಆ ರೇಂಜಲ್ಲಿ ಸಪೋರ್ಟಲ್ಲಿದೆ. 600-620 ಅಲ್ಲಿವರೆಗೂ ಬರಲಿಲ್ಲ. ಬಟ್ ಹತ್ರ ಬಂದಿದೆ. ಬಟ್ ನೋಡಬೇಕು ಫ್ರೈಡೇ ಏನಾಗುತ್ತೆ ಅಂತ. ಅದೇ ರೀತಿ ರೆಸಿಡೆಂಟ್ ಲೆವೆಲ್ ನೋಡುವಾಗ 50,800 ಇದೆ. ಸೊ ಇದು ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ನೆಗೆಟಿವಲ್ಲೇ ಇದೆ. ಅದು ನೋಡಬೇಕು. ಅದನ್ನು ಅಷ್ಟು ಬರೋ ಫ್ರೈಡೇ ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಯಾವ ರೀತಿ ಅಂತ ಗೊತ್ತಾಗಲ್ಲ. ನೋಡಬೇಕಿದ್ದು ಇದು ಈ ಲೆವೆಲ್ ಏನಾದರೂ ಸಪೋರ್ಟ್ ಲೆವೆಲ್ ಬ್ರೇಕ್ ಆಯ್ತು ಅಂದರೆ ಇಲ್ಲಿಂದ ಕೆಳಗಡೆ ಬರೋ ಚಾನ್ಸಸ್ ಇದೆ. ಒಂದು ವೇಳೆ ಇಲ್ಲಿ ಆಗಿಲ್ಲ ಅಂದರೆ ನನ್ನ ಪ್ರಕಾರ ಇಲ್ಲಿಂದ ಮಾರ್ಕೆಟ್ ಬುಲ್ಲಿಶಲ್ಲೇ ಇರುತ್ತೆ ಇದು. ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಆ್ಯಂಡ್ ಕಮೋಡಿಟಿ ಟ್ರೇಡಿಂಗ್ ಮಾಡೋರ ಕಡೆ ಇಲ್ಲಿ ನೋಡ್ಬೋದು, ಗೋಲ್ಡ್ 70,130 ಇದೆ. ಆ್ಯಂಡ್ ಸಿಲ್ವರ್ 80,060 ರೂಪೀಸ್ ಇದೆ. ನ್ಯಾಚುರಲ್ ಗ್ಯಾಸ್ 187 ಇದೆ. ಲಾಸ್ಟ್ ಟೈಮ್ 181 ಇತ್ತು. ಈಗ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಾಯಿದೆ. ಇಲ್ಲಿ ಆಲ್ಮೋಸ್ಟ್ ₹6 ಮೇಲೋಗಿದೆ. 187 ಇದೆ. ಕ್ರೂಡ್ ಆಯಿಲ್ 6,487 ಇದೆ. ಸೊ ಇದು ಬ್ಯಾಂಕ್ ನಿಫ್ಟಿ ಆ್ಯಂಡ್ ಕಮೋಡಿಟಿ ಮಾರ್ಕೆಟ್ ಇಂಡೆಕ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ. ಸೊ ನಾನು ಇವತ್ತು ಕೆಲವೊಂದು ಸ್ಟಾಕ್ ಸರೆಂಡ್ ಮಾಡಿಟ್ಟಿದ್ದೀನಿ. ಅದು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನೋಡುವಾಗ ಟೈಮ್ ಟೆಕ್ನೋಪ್ಲಾಸ್ಟ್ ಲಿಮಿಟೆಡ್ ಶೇರ್ ಅಂತ. ಸೊ ಇದು ಟೆಕ್ನಿಕಲ್ ನೋಡ್ಬಿಡೋಣ ಬದಲಾಗಿ. ಟೈಮ್ ಟೆಕ್ನೋಪ್ಲಾಸ್ಟ್ ಲಿಮಿಟೆಡ್ ಶೇರ್. ಎಸ್, ಇಲ್ಲಿ ನೋಡಿ, ಇದು ಡೈಲಿ ಚಾರ್ಟ್ ಹಾಕಿದ್ದೀನಿ. ಒಂದು ವೇಳೆ ನಾವು ಮಂತ್ಲಿ ಚಾರ್ಟ್ಗೆ ಹೋಗುವಾಗ ಮಂತ್ಲಿ ಚಾರ್ಟ್ ಹಾಕಿ ನೋಡಿ, ಲೆವೆಲ್ ಇದ್ರಲ್ಲಿ ಗೊತ್ತಾಗುತ್ತೆ. ಒಂದು ನಿಮಿಷ. ಎಸ್, ಈ ರೇಂಜಲ್ಲಿ ನೋಡಿ, ಆಲ್ರೆಡಿ ನಾನು ಇಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇದು 2018ರಲ್ಲಿ 232 ಹೈ ಮಾಡಿತ್ತು. ಎಷ್ಟು ಹೈ ಮಾಡಿತ್ತು? 232, 232 2018ರಲ್ಲಿ ಮಾಡಿತ್ತು. ಅದಾದ ನಂತರ ಇವಾಗ ನೋಡಿ, ಇವಾಗ ಅದು ಬ್ರೇಕ್ ಆಗಿ ಮಾರ್ಚ್ ಮಂತಲ್ಲಿ ಬ್ರೇಕ್ ಆಗಿ ಅಲ್ಲಿಂದ ಕನ್ಸಿಸ್ಟೆಂಟ್ಲಿ ಪಾಸಿಟಿವ್ ಬುಲ್ಲಿಶ್ ಕ್ಯಾಂಡಲ್ಸೇ ಇಲ್ಲಿ ಕ್ರಿಯೇಟ್ ಆಗಿದೆ. ಅಂದರೆ ಇದು ಹೈ ನೋಡಿ, ಹೈ ಬಂದು 385 ಹೈ ಮಾಡಿದೆ. ಸೊ ನನ್ನ ಪ್ರಕಾರ ಇದಿನ್ನೂ ಈ ಲೆವೆಲಲ್ಲಿ ನೀವು ಎಂಟ್ರಿ ಆದರೂ ಕೂಡ ಇಲ್ಲಿಂದ ನಿಮಗೆ 400-450 ಹೋಗುವಂಥ ಚಾನ್ಸಸ್ ಖಂಡಿತ ಇದೆ. ಒಂದು ವೇಳೆ ನೀವು ಇಂಟ್ರಾಡೇ ಪ್ರಾಫಿಟ್ ಸಿಗ್ತಾರೆ, ನೀವು ಎಕ್ಸಿಟ್ ಆಗಿಬಿಡ್ಬೋದು. ಸೊ ಯಾವುದೋ ಒಂದು ವೇಳೆ ಎಂಟ್ರಿ ಆದರೆ ಈ ಲೆವೆಲಲ್ಲಿ ನೀವು 385-86 ಈ ಲೆವೆಲಲ್ಲಿ ನೀವು ಎಂಟ್ರಿ ಆದರೂ ಕೂಡ ಸೊ ಅಲ್ಲಿಂದ ಒಂದು 5% ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸ್ಟಾಪ್ ಲಾಸ್ ಮಾಡೋಕ್ಕೋಗಬೇಡಿ. ಸೊ ಹೋಲ್ಡ್ ಮಾಡಿ ಕೂಡ ಇಟ್ಕೊಬೋದು. ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗೋಸ್ಕರ ಕೂಡ ಮಾಡ್ಬೋದು. ಯಾಕಂದರೆ ವಾಲ್ಯೂಮ್ ಮುನ್ನಡೆ ಕನ್ಸಿಸ್ಟೆಂಟ್ಲಿ 4-5 ತಿಂಗಳಿಂದ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ನನ್ನ ಪ್ರಕಾರ ಇದು ಇನ್ನೂ ಮೇಲೋಗೋ ಚಾನ್ಸ್ ಕಾಣ್ತಾ ಇದೆ ಇಲ್ಲಿ. ಯಾಕಂದರೆ ಬ್ರೇಕ್ಔಟ್ ಕೊಟ್ಟಿದೆ. ಇದು 2018 ಬ್ರೇಕ್ಔಟ್ ಕೊಟ್ಟಿದೆ. ಸೊ ಇದು ನೀವು ಟೆಕ್ನಿಕಲ್ ಆಯಿತು. ಫಂಡಮೆಂಟಲ್ ಇದ್ದಾಗ ನೋಡುವಾಗ ಟೈಮ್ ಟೆಕ್ನೋಪ್ಲಾಸ್ಟಿಕ್ ಇದು ಬಂದು 8,670 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಕಂಪ್ನಿ. ರಿಟರ್ನ್ ಆನ್ ಈಕ್ವಿಟಿ ಬಂದು 100% ಇದೆ. ಆ್ಯಂಡ್ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ. ಇಲ್ಲಿ ನೋಡಿ, ಲಾಸ್ಟ್ ಜೂನಲ್ಲಿ 1,230 crore ಇತ್ತು. ಆ್ಯಂಡ್ ಸೇಲ್ಸ್ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡಿ 18% ಇದೆ. ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ 44% ಇದೆ. CAGR 16%, ರಿಟರ್ನ್ ಆನ್ ಈಕ್ವಿಟಿ 11% ಚೆನ್ನಾಗಿದೆ.
ಆ್ಯಂಡ್ ಇದು FIS ನೋಡಬೇಕಂದ್ರೆ FIS ನೋಡಿ, FIS 6% ಇನ್ವೆಸ್ಟ್ ಮಾಡಿದರೆ, DIS 10% ಆ್ಯಂಡ್ ಪ್ರಮೋಟರ್ಸ್ ಹತ್ರ 51% ಇದೆ. ಸೊ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಕೂಡ ಇದು ಇನ್ವೆಸ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ಫಂಡಮೆಂಟಲ್ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಸೊ ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡೋಣ, RML ಅಂತ. ಇದು ಟೆಕ್ನೋ ಟೈಮ್ ಬಂದು ಐ ಥಿಂಕ್ ಟೆಕ್ನೋ ಪ್ಲಾಸ್ಟಿಕ್ ಇಂಡಸ್ಟ್ರಿ. ಇದು ಬಂದು ಆಟೋಮೊಬೈಲ್ಗೆ ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸಪ್ಲೈ ಮಾಡುವಂಥ ಇಂಡಸ್ಟ್ರಿ ಆಗಿದೆ. ಸೊ ಇದು ಮಂತ್ಲಿ ಚಾರ್ಟ್ ಹಾಕಿದ್ದೀನಿ ಇಲ್ಲಿ ನೋಡಿ. ಇದು ಕೂಡ 2018ರಲ್ಲಿ ಎಷ್ಟಿತ್ತು, 1050 ಇತ್ತು. ಅದು ಇವಾಗ ಹೈ 1045 ಮಾಡಿದೆ ಮೊನ್ನೆ. ಬಟ್ ನನ್ನ ಪ್ರಕಾರ ಇನ್ನೂ ಇನ್ನೊಂದು ₹5 ಬ್ರೇಕ್ ಅಂದರೆ ಆಲ್ಮೋಸ್ಟ್ ಇದು ಲೈಫ್ ಟೈಮಲ್ಲಿ ಹೈ ಅದು ಬ್ರೇಕ್ಔಟ್ ಕೊಟ್ಟು, ಸೊ ಇಲ್ಲಿಂದ ಇನ್ನೊಂದು ₹200-300 ಮೇಲೆ ಹೋಗುವಂಥ ಚಾನ್ಸಸ್ ಖಂಡಿತ ಇದೆ. ಸೊ ನೀವು ಈ ಲೆವೆಲಲ್ಲಿ 1050 ಅಥವಾ 1100ಅಲ್ಲಿ ನೀವು ಬೈ ಮಾಡಿದ್ರು ಕೂಡ ಇಲ್ಲಿಂದ ಒಂದು 5% ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಅಂದರೆ ನಿಮ್ಮ ಟಾರ್ಗೆಟ್ ನೋಡ್ಕೊಂಡು ನೀವು ₹200-300 ಅಥವಾ ₹500 ಟಾರ್ಗೆಟ್ ನೀವು ಎಕ್ಸಿಟ್ ಆಗಿಬಿಡ್ಬೋದು. ಇಂಟ್ರಾಡೇ ಕೂಡ ಮಾಡ್ಕೊಳ್ಳಿ, ಅಥವಾ ಪೊಸಿಷನಲ್ ಸ್ವಿಂಗ್ ಟ್ರೇಡಿಂಗೋಸ್ಕರ ಅಥವಾ ಪೊಸಿಷನಲ್ ಶಾರ್ಟ್ ಟರ್ಮ್ಗೋಸ್ಕರ ನೀವು ಇಟ್ಕೊಬೋದು ಈ ಸ್ಟಾಕ್ಸ್. ಸೊ ರೆನೆ ಮೆಡ್ರಾಸ್ ಲಿಮಿಟೆಡ್ ಫಂಡಮೆಂಟಲ್ ನೋಡುವಾಗ, ಸೊ ಇಲ್ಲಿ ನಾನು ಫಂಡಮೆಂಟಲ್ ಹಾಕಿಟ್ಟಿದ್ದೀನಿ. ಇದು ಬಂದು 1634 ಕೋಟಿ ಆ್ಯಂಡ್ ROI ಬಂದು 43% ಇದೆ. ಆ್ಯಂಡ್ ಇದು ಪಿಯರ್ ಕಂಪ್ಯಾರಿಸನ್ ನೋಡಿ, ಸಮಾಧಾನ ಮೋಟಾರ್ಸ್, ಬಾಷ್, ಎಕ್ಸೈಡ್ ಇಂಡಸ್ಟ್ರೀಸ್, UNO ಇಂಡಿಯಾ, ಇವೆಲ್ಲ 4 ಟಾಪ್ ಕಂಪ್ನೀಸ್ ಆಗಿದೆ ಈ ಫೀಲ್ಡಲ್ಲಿ. ಮೊದಲು ಹೇಳಿದೆ ನೋಡಿ, ಆಟೋ ಆ್ಯನ್ಸಿಲಿಯರೀಸ್ ಇಂಡಸ್ಟ್ರಿ ಆಗಿದೆ ಇದು. ಆ್ಯಂಡ್ ಇದ್ರದ್ದು ನೋಡಿ, ಇದು ನೋಡಿ, ಕಂಪೋರ್ಟೆಡ್ ಸೇಲ್ಸ್ ಗ್ರೋತ್ ನೋಡಿ 21% ಇದೆ. ಕಂಪೋರ್ಟೆಡ್ ಪ್ರಾಫಿಟ್ ಗ್ರೋತ್ 56% ಇದೆ. CAGR 37%, ರಿಟರ್ನ್ ಆನ್ ಈಕ್ವಿಟಿ 18% ಇದೆ. ಸೊ ಈ ಥರ ನಾವು FIS DIS ನೋಡುವಾಗ, FIS ಅಷ್ಟಾಗಿ ಜಾಸ್ತಿ, FIS DIS ಏನು ಜಾಸ್ತಿ ಇನ್ವೆಸ್ಟ್ ಮಾಡಿಟ್ಟಿಲ್ಲ. ಅದರಲ್ಲಿ ಪ್ರಮೋಟರ್ಸ್ ಹತ್ರ 72% ಇದೆ. ಬಟ್ ಏನಾದ್ರು ಹುಷಾರಾಗಿ ಮಾಡಿ, ನೀವು ಮೂಮೆಂಟ್ ನೋಡ್ಕೊಳ್ಳಿ, ಕಂಡೀಷನ್ ಹೇಗಿದೆ ಸ್ಟಾಕ್ದು ಅಂತ. ಸ್ಟಾಕ್ ಕಂಡೀಷನ್ ನೋಡ್ಕೊಂಡು ನೀವು ಬೇಕಾದ್ರೆ ಪ್ಲ್ಯಾನ್ ಮಾಡೋದು. ಅಂದರೆ ಇಂಟ್ರಾಡೇಲಿ ನಿಮಗೆ ಪ್ರಾಫಿಟ್ ಸಿಗ್ತಾರೆ, ಎಕ್ಸಿಟ್ ಆಗ್ಬಿಡ್ಬೋದು. ಆದರೆ ಸ್ಟಾಪ್ ಲಾಸ್ ಇಲ್ದರೆ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಇದು ಇವತ್ತು ಸ್ಟಾಕ್ಸ್ ಕುರಿತಾಗಿತ್ತು. ಟೈಮ್ ಟೆಕ್ನೋ, ಪ್ಲಾಸ್ಟ್ ಇಂಡಸ್ಟ್ರೀಸ್ ಆ್ಯಂಡ್ ರೆನೆ ಮೆಡ್ರಾಸ್ ಲಿಮಿಟೆಡ್ 2 ಕಂಪ್ನಿಗಳು. ಸೊ ಇದೇ ರೀತಿ ಪ್ರತಿ ವಾರದಲ್ಲಿ 1-2-3 ವೀಡಿಯೋ ಹಾಕ್ತಾ ಇರ್ತೀನಿ, ಈ ಥರ ಒಳ್ಳೆ ಬ್ರೇಕ್ಔಟ್ ಸ್ಟಾಕ್ಸ್ ಕುರಿತಾಗಿ. ಸೊ ನೀವು ಕೂಡ ಈ ಥರ ಬ್ರೇಕ್ಔಟ್ ಸ್ಟಾಕಿಂದ ಒಳ್ಳೆ ರಿಟರ್ನ್ ಮಾಡ್ಬೋದು ನೀವು. ಯಾಕಂದರೆ ಸುಮಾರು 5,000 ಕಂಪ್ನಿಗಳಿದೆ. 5,000 ಕಂಪ್ನಿಗಳಲ್ಲಿ ಎಲ್ಲ ಸ್ಟಾಕ್ಸ್ ನೀವು ನೋಡ್ಕೊಂಡು ಕೂತ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಸೊ ನಾವು ಇದು ಸ್ವಲ್ಪ ಎಫರ್ಟ್ ಹಾಕಿ ಆಡಿಯನ್ಸ್ ನಮ್ಮಂತ ನೋಡುವಂಥ ನಿಮ್ಮಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಜಸ್ಟ್ ಇದು ನಾನು ಕೂಡ ಕಲಿತಂಗಾಗುತ್ತೆ, ಮತ್ತು ಬೇರೆಯವ್ರು ಕೂಡ ಇದು ಕಲಿಸೋವಂಥ ಒಂದು ಯೂಟ್ಯೂಬ್ ಒಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇದು ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಇದೇ ರೀತಿ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಬಾರಿ ಬೇರೆ ಸ್ಟಾಕ್ಸ್ಗಳ ಕುರಿತಾಗಿ ನೆಕ್ಸ್ಟ್ ವೀಕ್ ನೋಡೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್.